ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು. ರಂಗ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದೋಡೆ ಅಲ್ಲೇ ಬಂದೊದಗುವನು. ತೃಣದಲ್ಲಿ ಅಣುಮಹತ್ತುಗಳಲ್ಲಿ ತೃಣದಲ್ಲಿ ಅಣುಮಹತ್ತುಗಳಲ್ಲಿ ಪರಿಪೂರ್ಣ ಎಂದೆನಿಸಿ ಮಹಾಮಹಿಮ ಎನಿಪ. ತೃಣದಲ್ಲಿ ಅಣುಮಹತ್ತುಗಳಲ್ಲಿ ಪರಿಪೂರ್ಣ ಎಂದೆನಿಸಿ ಮಹಾಮಹಿಮ ನೆನಿಪ. ತೃಣದಲ್ಲಿ ಅಣುಮಹತ್ತುಗಳಲ್ಲಿ ಪರಿಪೂರ್ಣ ಎಂದೆನಿಸಿ ಮಹಾಮಹಿಮ ಎನಿಪ. ಘನ ಕೃಪಾನಿಧಿ ಘನ ಕೃಪಾನಿಧಿ ಘನ ಕೃಪಾನಿಧಿ ನಮ್ಮ ಪುರಂದರ ವಿಠಲನು. ಘನ ಕೃಪಾನಿಧಿ ನಮ್ಮ ಪುರಂದರ ವಿಠಲನು. ಘನ ಕೃಪಾನಿಧಿ ನಮ್ಮ ಪುರಂದರ ವಿಠಲ ವಿಠಲ ವಿಠಲ. ಘನ ಕೃಪಾನಿಧಿ ನಮ್ಮ ಪುರಂದರ ವಿಠಲನು. ನೆನೆದವರ ಮನದೊಳಗೆ ನೆನೆದವರ ಮನದೊಳಗೆ ಇಹನೆಂಬ ಬಿರುದಿರಲು. ನೆನೆದವರ ಮನದೊಳಗೆ ಇಹನೆಂಬ ಬಿರುದಿರಲು. ನೆನೆದವರ ಮನದೊಳಗೆ ಇಹನೆಂಬ ಬಿರುದಿರಲು. ನೆನೆದವರ ಮನದೊಳಗೆ ಇಹನೆಂಬ ಬಿರುದಿರಲು. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 3ನೇ ಅಧ್ಯಾಯವಾದ ಕರ್ಮಯೋಗವನ್ನು ಪ್ರವೇಶ ಮಾಡಿ ಕರ್ಮಯೋಗದ ಸಿದ್ಧಾಂತದ ಮೇಲೆ ವ್ಯವಸ್ಥೆಯು ಹೇಗೆ ರಚಿಸಲ್ಪಟ್ಟಿದೆ ಎಂಬುದನ್ನು ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗದಿಂದ ಗೀತೆಯ ಆದಿಯಾದ ಸಾಂಖ್ಯ ಯೋಗವನ್ನು ನೋಡಿದೆವು. ಸಾಂಖ್ಯದ ಆಧಾರದ ಮೇಲೆ ಈ ವ್ಯವಸ್ಥೆಯು ಹೇಗೆ ರಚಿಸಲ್ಪಟ್ಟಿದೆ, ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ವ್ಯಷ್ಟಿ ಹಾಗೂ ಸಮಷ್ಟಿ ರೂಪಗಳಲ್ಲಿ ತಿಳಿದುಕೊಂಡ ನಂತರ ಈಗ ಕರ್ಮಯೋಗದ ಆಧಾರದ ಮೇಲೆ ಮೂಲಭೂತವಾದ ವ್ಯವಸ್ಥೆಯ ವಿಷಯಗಳನ್ನು ಕರ್ಮಯೋಗದ ಮೂಲಕ ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀಕೃಷ್ಣನು ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಬ್ರಹ್ಮಜ್ಞಾನವನ್ನು ಕಳುಹಿಸಿದಂತಹ ಪರಮಾತ್ಮನೇ, ನಾನು ಋಷಿಮುನಿಗಳಂತೆ ತಪಸ್ವಿಯಾಗಿ ಯಾಕೆ ಹೋಗಬಾರದು, ಯಾಕೆ ಈ ಯುದ್ಧ ಕರ್ಮವನ್ನು ನಾನು ಮಾಡಬೇಕು, ಎರಡರಲ್ಲಿ ಯಾವುದು ಶ್ರೇಷ್ಠವೆಂಬುದನ್ನು ನಾನು ಕಾಣಲಾಗಿದೆ. ನೀನೇ ನಿಶ್ಚಯ ಮಾಡಿ ಯಾವುದು ಸೂಕ್ತವೆಂಬುದನ್ನು ನನಗೆ ತಿಳಿಸಿಕೊಡು ಎಂಬುದಾಗಿ ಅರ್ಜುನನು ಬ್ರಹ್ಮವಿದ್ಯೆಯ ಸಕಲ ಸಾರವನ್ನು ತಿಳಿದ ನಂತರದಲ್ಲಿ ಮತ್ತು ದ್ವಂದ್ವದಲ್ಲಿಯೇ ಇದ್ದಾನೆ. ಯುದ್ಧ ಕರ್ಮವನ್ನು ಮಾಡಬೇಕೋ ಬಾರದೋ ಎಂಬುದು ಇನ್ನೂ ಅವನಿಗೆ ನಿಷ್ಕರ್ಷೆಯಾಗಿಲ್ಲ. ಆದ ಕಾರಣದಿಂದ ಈ ಪ್ರಶ್ನೆಯನ್ನು ಹಾಕಿದ್ದಾನೆ. ಕರ್ಮಯೋಗದ 2 ಶ್ಲೋಕಗಳು ಅರ್ಜುನನ ಪ್ರಶ್ನೆಯನ್ನು ಸೂಚಿಸುತ್ತದೆ. ಇಲ್ಲಿ ಅರ್ಜುನನು ವ್ಯವಸ್ಥಾತ್ಮಕವಾಗಿ ಯಾವುದನ್ನು ಮಾತನಾಡುತ್ತಲೇ ಇಲ್ಲ. ಆದರೆ ಅವನಿಗಿರುವ ದ್ವಂದ್ವವೆಂದರೆ ಜ್ಞಾನ ಮಾರ್ಗದಲ್ಲಿ ಹೋಗುವುದೋ, ತಪಸ್ವಿಯಾಗುವುದೋ, ಋಷಿಮುನಿಯಾಗುವುದೋ, ಅಥವಾ ಕರ್ಮಯೋಗದಲ್ಲಿ ತನ್ನ ಕ್ಷತ್ರಿಯ ಧರ್ಮಪಥದಲ್ಲಿ ಸ್ವಧರ್ಮದ ಆಚರಣೆಯನ್ನು ಮಾಡುತ್ತಾ ಯುದ್ಧ ಕರ್ಮವನ್ನು ಮಾಡುವುದರಲ್ಲಿಯೇ ಶ್ರೇಯಸ್ಸಿದೆಯೋ ಅದೆರಡರಲ್ಲಿ ಒಂದನ್ನು ನಿಶ್ಚಯವಾಗಿ ನಮಗೆ ತಿಳಿಸಿಕೊಡು ಎಂಬುದಾಗಿ ಕೃಷ್ಣನನ್ನು ಕೇಳಿದ ನಂತರ ಶ್ರೀಕೃಷ್ಣನು ಎರಡೂ ಒಂದೇ ಗುರಿಯನ್ನು ತಲುಪುತ್ತದೆ. ಜ್ಞಾನಯೋಗದ ಗುರಿಯೂ ಕರ್ಮಯೋಗದ ಗುರಿಯೂ ಎರಡೂ ಒಂದೇ. ನಿಷ್ಠೆ ಎಂಬುದು 2 ರೀತಿಯಲ್ಲಿ ಈ ಜಗತ್ತಿನಲ್ಲಿ ಕಾಣಸಿಗುತ್ತದೆ. ಒಂದು ಪರಮಾತ್ಮ ನಿಷ್ಠೆ, ಇನ್ನೊಂದು ಪ್ರಪಂಚದಲ್ಲಿ ನಿಷ್ಠೆ. ಒಂದು ಪುರುಷನಲ್ಲಿ ನಿಷ್ಠೆಯಾದರೆ ಇನ್ನೊಂದು ಪ್ರಕೃತಿಯಲ್ಲಿ ನಿಷ್ಠೆ. ಈ ಎರಡರಲ್ಲೂ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗಗಳೆಂಬುದು ಅನುಸರಿಸಬೇಕಾದ, ಅನುಸಂಧಾನ ಮಾಡಬೇಕಾದಂತಹ, ಅನುಷ್ಠಾನಗೊಳಿಸಬೇಕಾಗಿರುವಂತಹ ಮಾರ್ಗಗಳು. ಇದಕ್ಕೆ ನಿಷ್ಠೆಯೇ ಮುಖ್ಯವಾದ ಅಡಿಪಾಯವಾಗಿರುತ್ತದೆ. ಯಾವ ನಿಷ್ಠೆಯಲ್ಲಿ ಯಾವನು ಜ್ಞಾನ ಮಾರ್ಗವನ್ನಾಗಲಿ ಕರ್ಮ ಮಾರ್ಗವನ್ನಾಗಲಿ ಮಾಡುತ್ತಾನೆಯೋ ಆ ನಿಷ್ಠೆಯಲ್ಲಿಯೇ ಅವನು ಮುಂದುವರಿಯುತ್ತಾನೆ. ಹೀಗೆ ನಿಷ್ಠೆ ಎಂಬುದು 2 ಭಾಗವಾಗಿದೆ. ಆ ನಿಷ್ಠೆಯಿಂದ ಯಾವುದನ್ನು ಮಾಡಿದರೂ ಶ್ರೇಷ್ಠವೇ, ಯಾವ ಮಾರ್ಗದಲ್ಲಿ ಹೋದರೂ ಗುರಿಯನ್ನು ತಲುಪುತ್ತೀಯೇ. ನನ್ನ ಮತವೇನೆಂದರೆ ಶ್ರೀಕೃಷ್ಣನ ಮತದ ಪ್ರಕಾರ
ಕರ್ಮಯೋಗದಿಂದ ಆರಂಭಿಸುವುದೇ ನಿಜವಾದ ಅನುಕೂಲಕರವಾದ ಮತ್ತು ಸಕಲ ಜೀವರಾಶಿಗಳಿಗೂ ಮಾಡಿಸಲ್ಪಟ್ಟಿರುವಂತಹ ಹೇಳಲ್ಪಟ್ಟಿರುವಂತಹ ವ್ಯವಸ್ಥಾತ್ಮಕವಾದ ಧರ್ಮದ ಪಥ ಆದ ಕಾರಣದಿಂದ ಎಲ್ಲರೂ ಸ್ವಧರ್ಮಾಚರಣೆಯನ್ನು ಮಾಡುತ್ತಾ ತಮ್ಮ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸುವುದರ ಮೂಲಕವೇ ಕರ್ಮಯೋಗದಿಂದಲೇ ಆರಂಭಿಸಿ ನಂತರದಲ್ಲಿ ಜ್ಞಾನಯೋಗವನ್ನು ಅನುಸರಿಸಿ ನನ್ನನ್ನು ಸೇರಬಹುದು, ಗುರಿಯನ್ನು ಮುಟ್ಟಬಹುದು. ಈ ವಿಶ್ವದ ರಚನೆಯೇ ಈ ರೀತಿ ನಡೆಯುತ್ತಿದೆ ಎಂಬುದಾಗಿ ಹೇಳುತ್ತಾ ವಿಶ್ವ ವ್ಯವಸ್ಥೆಯನ್ನೇ ಕರ್ಮಯೋಗದ ಆಧಾರದ ಮೇಲೆ ವರ್ಣಿಸುತ್ತಾನೆ. ನೋಡಿ, ಕೃಷ್ಣನು ಹೇಳುತ್ತಿರುವಂತಹ ಈ ಮುಂದಿನ 10 ಶ್ಲೋಕಗಳಲ್ಲಿ ವ್ಯವಸ್ಥೆಯ ಬಗ್ಗೆ ಎಲ್ಲ ಧರ್ಮಗಳನ್ನು, ಎಲ್ಲ ದೇಶಗಳನ್ನು, ಎಲ್ಲ ಮತಗಳನ್ನು, ಎಲ್ಲ ಕಾಲಗಳಿಗೂ ಅನ್ವಯವಾಗುವಂತೆ ಒಳಗೊಂಡಿರುವಂತೆ ವ್ಯವಸ್ಥೆಯನ್ನು ತಿಳಿಸುತ್ತಿದ್ದಾನೆ. ಈ ವ್ಯವಸ್ಥೆಯು ಬೌದ್ಧಿಕ ವ್ಯವಸ್ಥೆಯಾಗಲಿ, ರಾಜಕೀಯ ವ್ಯವಸ್ಥೆಯಾಗಲಿ, ಸಾಮಾಜಿಕ ವ್ಯವಸ್ಥೆಯಾಗಲಿ, ಆರ್ಥಿಕ ವ್ಯವಸ್ಥೆಯಾಗಲಿ ಎಲ್ಲವನ್ನೂ ಒಳಗೊಂಡಂತೆ ಈ ಜ್ಞಾನವನ್ನು ಪರಮಾತ್ಮನು ಕರ್ಮಯೋಗದ ಆಧಾರದ ಮೇಲೆ ತಿಳಿಸುತ್ತಿದ್ದಾನೆ. ಈ 10 ಶ್ಲೋಕಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಶ್ರೀಕೃಷ್ಣನು ಹೇಳುತ್ತಿರುವಂತಹ ಈ ವಿಶ್ವ ವ್ಯವಸ್ಥೆಯನ್ನು ಪ್ರತಿಯೊಬ್ಬರೂ ಅನುಸಂಧಾನ ಮಾಡುತ್ತಾ, ಅನುಷ್ಠಾನ ಮಾಡುತ್ತಾ ಶ್ರೇಯೋ ಮಾರ್ಗವನ್ನು ಪಡೆಯಬಹುದು. ಇದರಲ್ಲಿ ತಮ್ಮ ತಮ್ಮ ದೇವರು, ತಮ್ಮ ತಮ್ಮ ಧರ್ಮ, ತಮ್ಮ ತಮ್ಮ ಕುಲ, ತಮ್ಮ ತಮ್ಮ ಮತ ಎಂಬ ಭೇದಗಳಿಲ್ಲ. ಕೃಷ್ಣನು ಎಲ್ಲವನ್ನೂ ವ್ಯವಸ್ಥಾತ್ಮಕವಾಗಿಯೇ ಮಾಡಿದ್ದೇನೆಂಬುದನ್ನು ಪ್ರತಿಯೊಂದನ್ನು ವರ್ಣಿಸುತ್ತಿದ್ದಾನೆ. ಈ ವ್ಯವಸ್ಥೆಯೊಳಗೆ ದೇವತಾದಿಗಳಿಗಾಗಲಿ, ಮಾನವರಿಗಾಗಲಿ, ಪ್ರಾಣಿಗಳಿಗಾಗಲಿ, ಸಸ್ಯಾದಿ ಸಕಲ ಜೀವರಾಶಿಗಳಿಗೆ ಆಗಲಿ ಅನುಕೂಲಕರವಾಗಿರುವಂತಹ ವ್ಯವಸ್ಥೆ ಇದು. ಏಕೆಂದರೆ ಶರೀರ ಯಾತ್ರಾಪಿ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರ ಯಾತ್ರಾಪಿ ಚತೆ ನ ಪ್ರಸಿದ್ಧೇದ ಕರ್ಮಣಃ. 8ನೇ ಶ್ಲೋಕದಲ್ಲಿ ಹೇಳುತ್ತಾ, ಶರೀರ ಯಾತ್ರೆಯೋಸ್ಕರವಾಗಿಯಾದರೂ ಎಲ್ಲರೂ ಕರ್ಮವನ್ನು ಮಾಡಲೇಬೇಕು ಎಂಬುದರಿಂದ ದೇವತಾದಿಗಳಿಗಾಗಲಿ ಶರೀರ ಉಂಟು, ಮಾನವತಾದಿಗಳಿಗೂ ಶರೀರ ಉಂಟು, ಪ್ರಾಣಿಗಳಿಗೂ ಮತ್ತು ಸಸ್ಯಾದಿಯಾಗಿ ಸಕಲ ಜೀವರಾಶಿಗಳಿಗೂ ಶರೀರ ಉಂಟು. ಆ ಶರೀರ ಯಾತ್ರೆಗೋಸ್ಕರವಾಗಿಯೇ ಈ ಲೋಕದಲ್ಲಿ ಎಲ್ಲವೂ ವ್ಯವಸ್ಥಾತ್ಮಕವಾಗಿ ಜೋಡಿಸಲ್ಪಟ್ಟಿದೆ, ನಿರ್ಮಾಣ ಮಾಡಲ್ಪಟ್ಟಿದೆ. ಈ ವ್ಯವಸ್ಥೆಯಲ್ಲಿ ಯಾರೂ ಹೊರತಾಗಿರುವುದಕ್ಕೆ ಸಾಧ್ಯವಿಲ್ಲ. ಸ್ವಯಂ ಮಹಾವಿಷ್ಣುವೇ ಅವತಾರವೆತ್ತಿದರೂ, ಸೃಷ್ಟಿಯನ್ನು ಮಾಡಿಕೊಂಡರೂ, ತನ್ನನ್ನು ತಾನೇ ಪ್ರಕಟಪಡಿಸಿಕೊಂಡರೂ ಈ ವ್ಯವಸ್ಥೆಯ ಒಳಗೆ ಅವನು ಕಾರ್ಯನಿರ್ವಹಿಸಬೇಕಾಗುತ್ತದೆ. ದೇವತಾದಿಗಳಿಗೂ ತ್ರಿಮೂರ್ತಿಗಳಿಗೂ ಇದು ಕಾರ್ಯಕ್ಷೇತ್ರವಾಗಿದೆ. ಆದುದರಿಂದ ಈ ವ್ಯವಸ್ಥೆಯಲ್ಲಿರುವ ರಚನೆಯನ್ನು ಮತ್ತು ಈ ಶರೀರ ಯಾತ್ರೆಗೆ ಬೇಕಾಗುವ ಸಕಲ ಸಲಕರಣೆಗಳನ್ನು ಮತ್ತು ಸಿದ್ಧತೆಗಳನ್ನು ಅನುಕ್ರಮವಾಗಿ ಜೋಡಿಸಿ ಈ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಸಮ್ಯಕ್ ಕೃತಂ ಸರಿಯಾದ ರೀತಿಯಲ್ಲಿ ಮಾಡಿದ್ದೇನೆ. ಈ ವ್ಯವಸ್ಥೆಯನ್ನು ಯಾವ ರೀತಿಯಿಂದಲೂ ಯಾರೂ ಬದಲಿಸಲು ಸಾಧ್ಯವಿಲ್ಲ. ಯಾರಿಗೂ ಯಾವುದನ್ನು ತಮ್ಮ ತಮ್ಮ ಇಷ್ಟಕ್ಕೆ ತಕ್ಕಂತೆ ಮಾಡಿಕೊಳ್ಳಲು ಅವಕಾಶವೇ ಇಲ್ಲ. ವಿಶೇಷವೆಂದರೆ ಈ ವ್ಯವಸ್ಥೆಯಲ್ಲಿ ಶ್ರೀಕೃಷ್ಣನು ಹುಟ್ಟಿನಿಂದ ಸಾಯುವವರೆಗೆ ಮಾತ್ರವಲ್ಲ ಈ ವ್ಯವಸ್ಥೆಯ ಕಾರ್ಯವೈಖರಿಯನ್ನು ವರ್ಣಿಸುತ್ತಿರುವುದು. ಹುಟ್ಟಿಗೆ ಮೊದಲು, ಸಾವಿನ ನಂತರವೂ ಶರೀರ ಯಾತ್ರೆ ಎಂಬ ಪದದಿಂದ ಪ್ರತಿ ಜೀವಾತ್ಮನು ಬಂದು ಹೋಗುತ್ತಿರುವಂತಹ ಈ ಮರ್ತ್ಯ ಲೋಕದಲ್ಲಿ ಈ ವ್ಯವಸ್ಥೆಯ ಒಂದು ಭಾಗವಾಗಿ
ತನ್ನ ಒಂದು ಪ್ರಯಾಣವನ್ನು ಶರೀರ ಯಾತ್ರೆಯನ್ನು ಮಾಡುತ್ತಾನೆ. ಆದ ಕಾರಣದಿಂದ ಯಾವ ಧರ್ಮವಾಗಲಿ, ಯಾವ ಮತವಾಗಲಿ, ಯಾವ ದೇವತೆಗಳಾಗಲಿ, ಅಥವಾ ಯಾವ ಪ್ರವಾದಿಗಳಾಗಲಿ, ಯಾವ ಸಿದ್ಧಪುರುಷರುಗಳಾಗಲಿ ಈ ವ್ಯವಸ್ಥೆಯನ್ನು ಬದಲಿಸಲು ಸಾಧ್ಯವಿಲ್ಲ. ಇದು ವಿಶ್ವವ್ಯವಸ್ಥೆ. ಇದರೊಳಗೆ ತಮ್ಮ ತಮ್ಮ ವ್ಯವಸ್ಥೆಗಳನ್ನು ತಾವು ಮಾಡಿಕೊಂಡಿಟ್ಟು ಹೋಗಬಹುದು. ಆದರೂ ಅವುಗಳಿಗೆಲ್ಲಕ್ಕೂ ನಾನೇ ಮೂಲಾಧಾರನಾಗಿಯೂ ಮೂಲ ರೂಪದಲ್ಲಿಯೂ ಶಕ್ತಿಯನ್ನು ಕೊಡುತ್ತಿದ್ದೇನೆ. ಎಲ್ಲ ದೇವತೆಗಳಿಗೂ ಶಕ್ತಿಯನ್ನು ಕೊಡುತ್ತಿರುವವನೇ ನಾನು. ಈ ವಿಶ್ವದ ಮೂಲವೇ ನಾನು. ಈ ವಿಶ್ವ ವ್ಯವಸ್ಥೆಯ ಸೃಷ್ಟಿಕರ್ತನೇ ನಾನು. ಆ ಕಾರಣದಿಂದ ಇಲ್ಲಿ ಯಾವ ಭೇದ ಭಾವಗಳು ಯಾರಿಗೂ ಉಂಟಾಗುವುದಕ್ಕೆ ಅವಕಾಶವೇ ಇಲ್ಲ. ಆ ರೀತಿ ವಿಶ್ವವ್ಯವಸ್ಥೆಯನ್ನು ನಾನು ರಚಿಸಿದ್ದೇನೆ ಎಂಬುದಾಗಿ ಮುಂದಿನ 10 ಶ್ಲೋಕಗಳಲ್ಲಿ ಪರಮಾತ್ಮನು ತಿಳಿಸಿಕೊಡುತ್ತಾನೆ. ಅದು ಕರ್ಮಯೋಗದ ಆಧಾರದ ಮೇಲೆಯೇ ನಡೆಯುತ್ತದೆ. ಕರ್ಮಯೋಗವು ಬರೀ ಮಾನವರಿಗೆ ಮಾತ್ರವಲ್ಲ, ದೇವತಾದಿಗಳಿಗೂ ವಿಶೇಷವಾಗಿ ಅನ್ವಯ ಮಾಡಲ್ಪಡುತ್ತದೆ. ದೇವತಾದಿಗಳು, ಸಿದ್ಧಪುರುಷರು, ಋಷಿಮುನಿಗಳು ಎಲ್ಲರಿಗೂ ಅವರವರ ಕರ್ತವ್ಯಗಳನ್ನು ಮತ್ತು ಕರ್ಮಗಳನ್ನು ಇದರಲ್ಲಿ ನಿರ್ಣಯಪೂರ್ವಕವಾಗಿ ನಿರ್ಧರಿಸಲ್ಪಟ್ಟಿದೆ. ಅವುಗಳನ್ನು ಅವರು ಮೀರಿ ನಡೆಯುವಂತೆಯೇ ಇಲ್ಲ. ವ್ಯವಸ್ಥೆಯೇ ಆ ರೀತಿ ನಡೆದುಕೊಂಡು ಬರುತ್ತಿದೆ. ಇದು ಅನಾದಿ ಕಾಲದಿಂದಲೂ ನಡೆಯುತ್ತಿರುವ ವ್ಯವಸ್ಥೆ. ಇದಕ್ಕೆ ಅಂತ್ಯವೇ ಇಲ್ಲ. ಅನಂತವಾಗಿರುವಂಥದ್ದು ಈ ವ್ಯವಸ್ಥೆ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾ ಕರ್ಮಯೋಗದ 4ನೆಯ ಶ್ಲೋಕವನ್ನು ಹೇಳುತ್ತಾ ಇದ್ದಾನೆ. 2 ನಿಷ್ಠೆಗಳನ್ನು ವರ್ಣಿಸಿದ ಪರಮಾತ್ಮನು ಸಾಂಖ್ಯಯೋಗದ ಜ್ಞಾನಯೋಗವನ್ನು, ಯೋಗಿಗಳ ಕರ್ಮಯೋಗವನ್ನು ವರ್ಣಿಸಿದ ನಂತರ ನ ಕರ್ಮಣಾಂ ಅನಾರಂಭಾನ್ಯೈಷ್ಕರ್ಮ್ಯಂ ಪುರುಷೋಷ್ಣತೆ ನ ಚ ಸನ್ಯಸನಾತ್ ಏವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಮಾಡದೆ ಸನ್ಯಾಸವನ್ನು ಅಂದರೆ ಕರ್ಮ ಸನ್ಯಾಸವನ್ನು ಮಾಡಿದರೂ ಅವನು ಸಿದ್ಧಿಯನ್ನು ಹೊಂದಲು ಸಾಧ್ಯವಿಲ್ಲ. ಕರ್ಮಗಳನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೂ ಅವನಿಗೆ ಸಿದ್ಧಿಗಳು ಉಂಟಾಗುವುದಿಲ್ಲ. ಆದುದರಿಂದ ಕರ್ಮವನ್ನು ಎಲ್ಲರೂ ಮಾಡಲೇಬೇಕು. ಸರಿಯಾದ ರೀತಿಯಲ್ಲೇ ಕರ್ಮಗಳನ್ನು ಮಾಡಬೇಕು. ಯಾವ ರೀತಿ ಕರ್ಮಗಳನ್ನು ಮಾಡಬೇಕೆಂಬುದನ್ನು ಸಂಪೂರ್ಣವಾಗಿ ಈ ವ್ಯವಸ್ಥೆಯಲ್ಲಿ ಪರಮಾತ್ಮನು ನಿಷ್ಠಾಪೂರ್ವಕವಾಗಿ ರಚಿಸಿದ್ದಾನೆ. ಈ ನಿಷ್ಠಾಪೂರ್ವಕವಾಗಿ ರಚಿಸಿರುವಂತಹ ಈ ವ್ಯವಸ್ಥೆಯಲ್ಲಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕು. ಅಕರ್ಮನಾಗಿರುವುದಕ್ಕೂ ಸಾಧ್ಯವಿಲ್ಲ, ಕರ್ಮ ಸನ್ಯಾಸವನ್ನು ಮಾಡುವುದಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳುತ್ತಾ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್ ಕಾರ್ಯತೆ ಯವಶಃ ಕರ್ಮ ಸರ್ವ ಪ್ರಕೃತಿಜೈ ಗುಣೈ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ ಉಚ್ಯತೆ. ಯಾರು ಈ ಕರ್ಮಯೋಗವನ್ನಾಗಲಿ ಈ ವ್ಯವಸ್ಥೆಯನ್ನಾಗಲಿ ಅರ್ಥ ಮಾಡಿಕೊಳ್ಳಲಿ, ನಂಬದೇ ಇರಲಿ, ಇದರಿಂದ ಹೊರತಾಗಿ ಕರ್ಮಗಳನ್ನು ಮಾಡುವರೋ ಅವರುಗಳೆಲ್ಲರೂ ಮಿಥ್ಯಾಚಾರಿ ಎನಿಸಿಕೊಳ್ಳುತ್ತಾರೆ. ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡದೇ ಇರುವವರು ಎಂಬುದಾಗಿ ಪಾಪವನ್ನೇ ಗಳಿಸುತ್ತಾರೆ, ಪಾಪಾರ್ಜನೆಯನ್ನೇ ಮಾಡುತ್ತಾರೆ. ಪುಣ್ಯಾರ್ಜನೆಯನ್ನು ಮಾಡಲು ಸಾಧ್ಯವೇ ಆಗುವುದಿಲ್ಲ. ಆ ರೀತಿ ಈ ರಚನೆಯು ಮಾಡಲ್ಪಟ್ಟಿದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸವುಚ್ಯತೆ. ಯಸ್ತ್ವಿಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಯ ಕರ್ಮಣಃ ಶರೀರಯಾತ್ರಾ ಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ತದರ್ಥಂ ಕರ್ಮ ಕೌಂತೆಯ ಮುಕ್ತಃ ಸಂಗಃ ಸಮಾಚರ. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯದ್ವಮೇಷ ಓ
ತಿಷ್ಟ ಕಾಮದುಕು ಮೇಷವೋಃ ತಿಷ್ಟ ಕಾಮದುಕು ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ನೋಡಿ, ಈ 10 ಶ್ಲೋಕಗಳಲ್ಲಿ ಎಷ್ಟು ರಚನಾತ್ಮಕವಾಗಿರುವಂತಹ ವಿವರಣೆಯನ್ನು ಪರಮಾತ್ಮನ ಕೊಡುತ್ತಿದ್ದಾನೆಂದರೆ, ದೇವತೆಗಳು ಕರ್ಮ ಬಂಧಕ್ಕೆ ಒಳಪಟ್ಟಿದ್ದಾರೆ. ದೇವತೆಗಳಾಗಲಿ ಇತರ ಸಕಲ ಜೀವರಾಶಿಗಳಾಗಲಿ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಸಹಾಯ ಮಾಡುತ್ತಾ, ಒಬ್ಬರಿಗೊಬ್ಬರು ಶ್ರೇಯಸ್ಸನ್ನು ಬಯಸುತ್ತಾ ಸನ್ಮಾರ್ಗದಲ್ಲಿಯೇ ಕರ್ಮೋದ್ಯುಕ್ತರಾಗಬೇಕು. ದೇವತೆಗಳು ತಮ್ಮಿಷ್ಟ ಬಂದಂತೆ ಸ್ವೇಚ್ಛಾಚಾರವನ್ನು ಮಾಡುವಂತಿಲ್ಲ. ಮಾನವಾದಿ ಸಕಲ ಜೀವರಾಶಿಗಳು ತಮ್ಮಿಷ್ಟದಂತೆ ಸ್ವೇಚ್ಛಾಚಾರವನ್ನು ಮಾಡುವಂತಿಲ್ಲ. ಇದು ಸದಾಚಾರವಾಗಿ ಕರ್ಮವು ನಿರ್ಣಯಿಸಲ್ಪಟ್ಟಿದೆ, ಸುವ್ಯವಸ್ಥಿತವಾಗಿ ಮಾಡಲ್ಪಟ್ಟಿದೆ. ಈ ಕರ್ಮಯೋಗವನ್ನು ನಂಬಲಿ ನಂಬದೇ ಇರಲಿ, ಒಪ್ಪಿಕೊಳ್ಳಲಿ ಒಪ್ಪಿಕೊಳ್ಳದೇ ಇರಲಿ, ಪ್ರತಿಯೊಬ್ಬನು ಮಾಡಿಯೇ ಮಾಡಬೇಕು. ಈ ಕರ್ಮಯೋಗದ ವಿಷಯದಲ್ಲಿ ತನ್ನ ಕರ್ಮಗಳಿಗೆ ತಾನು ಬದ್ಧನಾಗಿರುತ್ತಾನೆ, ಅವನು ಬಂಧಿಯಾಗಿರುತ್ತಾನೆ ಎಂಬುದು ಈ ವ್ಯವಸ್ಥೆಯಲ್ಲಿರುವಂತಹ ಮುಖ್ಯವಾದ ಅಂಶ. ಆದುದರಿಂದ ನಾವು ನಿಜ ಜೀವನದಲ್ಲಿ ನೋಡಿದಾಗ್ಯೂ ನಮಗೆ ತಿಳಿದು ಬರುತ್ತದೆ, ಅವನ ನಿದ್ರೆಯನ್ನು ಅವನೇ ಮಾಡಬೇಕು, ಅವನ ಅಥವಾ ಅವಳ ನಿದ್ರೆಯನ್ನು ಅವಳೇ ಮಾಡಬೇಕು, ಅವನ ಆಹಾರವನ್ನು ಅವನೇ ಸೇವಿಸಬೇಕು, ಅವನೇ ದೇಹವನ್ನು ತ್ಯಾಗ ಮಾಡಿ ಮತ್ತೆ ಒಂದು ದೇಹಕ್ಕೆ ಹೋಗಬೇಕು. ಇಲ್ಲ, ಸೂಕ್ಷ್ಮ ಶರೀರಿಯಾಗಿ ಪಿತೃದೇವತಾದಿ ಲೋಕಗಳಿಗೆ ಹೋಗಬಹುದು, ಇಲ್ಲ ಊರ್ಧ್ವ ಲೋಕಗಳಿಗೂ ಹೋಗಬಹುದು. ಇಲ್ಲಿ ಹುಟ್ಟಿದ ನಂತರದಲ್ಲಿ ಸಂಘಜೀವಿಯಾಗಿ ತಾಯಿ ತಂದೆಗಳೊಡನೆ, ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಜೊತೆ ಸಂಸಾರದಲ್ಲಿ ಕುಟುಂಬಿಯಾಗಿ ಎಲ್ಲರಂತೆ ಯಾತ್ರೆಯನ್ನು ಮಾಡಬೇಕೇ ಹೊರತು ಅವನ ಶರೀರದೊಳಗಿರುವ ಯಾತ್ರೆ, ಅವನ ಜೀವನ ಯಾತ್ರೆ ಎರಡೂ ಏಕಪ್ರಕಾರದಲ್ಲಿಯೇ ನಡೆದುಕೊಂಡು ಹೋಗುವಂತಹ ವ್ಯವಸ್ಥೆಯನ್ನು ಪರಮಾತ್ಮನು ಮಾಡಿದ್ದೇನೆಂಬುದಾಗಿ ತಿಳಿಸುತ್ತಿದ್ದಾನೆ. ಹಾಗಾಗಿ ಎಲ್ಲ ದೇವತೆಗಳ ಭಕ್ತರುಗಳಾಗಲಿ ಅನುಯಾಯಿಗಳಾಗಲಿ ವಿಧ ವಿಧದ ಧರ್ಮಗಳಾಗಲಿ ಯಾವುದೂ ಇಲ್ಲಿ ಗಮನಕ್ಕೆ ಬರದೇ ಇರುವಂತೆ ಎಲ್ಲವೂ ಸಣ್ಣ ಸಣ್ಣ ವ್ಯವಸ್ಥೆಗಳು, ಅಹಂಕಾರಿಗಳಾದ ಮನುಷ್ಯರುಗಳು ಮಾಡಿಕೊಂಡಿರುವಂತಹ ಪಂಥಗಳು, ಇವುಗಳೆಲ್ಲವನ್ನೂ ಮೀರಿ ನಿಂತಿರುವಂತಹ ವ್ಯವಸ್ಥೆ ಇದು. ಈ ವ್ಯವಸ್ಥೆಯೊಳಗೆ ದೇವತಾದಿಗಳಿಗೂ ಸಹಿತ ಅವರಿಗೆ ಒಂದು ತಮ್ಮ ಪಥವನ್ನು ನಿರ್ದೇಶ ಮಾಡಿ ನಿರ್ಣಯ ಮಾಡಿಟ್ಟಿರುತ್ತೇನೆ. ಅವರು ಕರ್ಮವನ್ನು ಮಾಡಿಯೇ ಮಾಡಬೇಕು, ಅವರುಗಳೂ ಅಕರ್ಮರಾಗಿ ಇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪರಮಾತ್ಮನು ಕರ್ಮಯೋಗವನ್ನು ವಿಶ್ವವ್ಯವಸ್ಥೆಯೊಡನೆ ವರ್ಣಿಸುತ್ತಿದ್ದಾನೆ. ಈ ವಿಶ್ವವ್ಯವಸ್ಥೆಯನ್ನೇ ಯಾವ ರೀತಿ ತರ್ಕಬದ್ಧವಾಗಿ ಬುದ್ಧಿ ಯೋಗದ ಆಧಾರದ ಮೇಲೆ ಮಾಡಲ್ಪಟ್ಟಿದೆ ಎಂಬುದನ್ನು ತಿಳಿಸುತ್ತಿದ್ದಾನೆ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದುವುದಿಲ್ಲ. ಕರ್ಮ ಮಾಡದೇ ಇದ್ಬಿಟ್ರೆ ನಾನು ಕರ್ಮನೇ ಮಾಡಿಲ್ಲ ಅಂತ ಹೇಳಿದು ನಿಷ್ಕರ್ಮ ಆಗಲ್ಲಪ್ಪ, ಅದು ನೈಷ್ಕರ್ಮ ಆಗೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಬರಿಯ ಕರ್ಮ ತ್ಯಾಗದಿಂದಲೂ ಸಿದ್ಧಿಯನ್ನು ಹೊಂದುವುದಿಲ್ಲ. ಕರ್ಮವನ್ನು ಮಾಡದೇ ಇದ್ದರೂ ಸಿದ್ಧಿ ಆಗುವುದಿಲ್ಲ, ಕರ್ಮವನ್ನು ಸರಿಯಾಗಿ ಮಾಡದೇ ಇದ್ದರೂ ಸಿದ್ಧಿ ಆಗುವುದಿಲ್ಲ. ಸಿದ್ಧಿಯೇ ಅದರ ಗುರಿ, ಫಲ. ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಎಲ್ಲರೂ ಕರ್ಮಗಳನ್ನು ಮಾಡಬೇಕು. ಯಾವನು ಎಂದಿಗೂ ಒಂದು ಕ್ಷಣ ಮಾತ್ರವಾದರೂ ಕೆಲಸ ಮಾಡದೆ ಇರಲು ಸಾಧ್ಯವಿಲ್ಲ. ಏಕೆಂದರೆ ಪ್ರತಿಯೊಬ್ಬನು ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಂದ ಪರವಶನಾಗಿ ಪ್ರಕೃತಿ ಬಂಧವನ್ನು ಹೊಂದುತ್ತಾ ಪ್ರಕೃತಿ ವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುತ್ತಾನೆ. ಯಾವನು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯಗಳ ವಿಷಯಗಳನ್ನು ಮನಸ್ಸಿನಿಂದ ಸ್ಮರಿಸುತ್ತಿರುವನೋ ಅವನು ವಿಮೂಢಾತ್ಮ ಎಂದು ಮತ್ತು ಮಿಥ್ಯಾಚಾರಿ ಎಂದು ಕರೆಯಲ್ಪಡುವನು. ನೋಡಿ, ಇಲ್ಲಿ
ಕರ್ಮ ಮಾಡ್ತಿರೋ ನಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದು ಮನಸ್ಸು ಬುದ್ಧಿ ಬೇರೆ ಕರ್ಮವನ್ನು ಮಾಡ್ತಾ ಇದ್ದರೆ ಮಾಡುತ್ತಿರುವ ಕರ್ಮೇಂದ್ರಿಯಗಳ ಕರ್ಮದಲ್ಲಿ ತ್ರಿಕರಣ ಶುದ್ಧಿ ಇಲ್ಲದೆ ಹೋದರೆ ಕಾಯ ವಾಚ ಮನಸ ಎಂಬಂತೆ ಯೋಗ ಉಂಟಾಗದೆ ಹೋದರೆ ಅವನನ್ನು ಮಿಥ್ಯಾಚಾರಿ ವಿಮೂಢಾತ್ಮ ಅಂತ ಹೇಳಿಬಿಡ್ತಾನೆ ಪರಮಾತ್ಮ. ಸೊ ಹಾಗಾಗಿ ನಾವು ಮಾಡುತ್ತಿರುವ ಎಲ್ಲ ಕರ್ಮಗಳಿಗೂ ಈ ವ್ಯವಸ್ಥೆಯೊಳಗೆ ನ್ಯಾಯ ನಿರ್ಣಯವಿದೆ. ಪ್ರತಿಯೊಬ್ಬರಿಗೂ ಅವರವರಿಗೇ ತಿಳಿಯುವಂತೆ ನ್ಯಾಯಬದ್ಧವಾದ ನಿರ್ಣಯವನ್ನು ಅವರವರೇ ತೆಗೆದುಕೊಳ್ಳಬಹುದು. ತಾನು ಮಾಡುತ್ತಿರುವ ಕರ್ಮಗಳು ದುಷ್ಕರ್ಮವೋ ಸತ್ಕರ್ಮವೋ, ಸರಿಯಾದ ಕರ್ಮವೋ ಸರಿಯಲ್ಲದ ಕರ್ಮವೋ, ಮತ್ತು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಬೌದ್ಧಿಕ ವ್ಯವಸ್ಥೆಗಳನ್ನು ಒಳಗೊಂಡಿರುವಂಥ ಇದರೊಳಗೆ ನಾನು ಮಾಡುತ್ತಿರುವ ಕರ್ಮವು ಯಾವ ಫಲವನ್ನು ಕೊಡುತ್ತದೆ, ಕರ್ಮಫಲವು ಎಂಥದ್ದು ಬರುತ್ತದೆ, ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿಯುವಂತೆ ಈ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಪರಮಾತ್ಮನು ರಚಿಸಿದ್ದಾನೆ. ಆದುದರಿಂದ ಮನಸ್ಸಿನಲ್ಲಿ ಮಾಡುತ್ತಿದ್ದು ಮಾತ್ರಕ್ಕೆ, ಹೊರಗಡೆ ತೋರಿಸದೇ ಇದ್ದ ಮಾತ್ರಕ್ಕೆ, ನಟನೆಯ ರೂಪದಲ್ಲಿ ವರ್ತಿಸಿದ ಮಾತ್ರಕ್ಕೆ ಪರಮಾತ್ಮನಿಗೆ ತಿಳಿಯುವುದೂ ಇಲ್ಲವೆಂದಿಲ್ಲ, ಅಥವಾ ಆ ಆತ್ಮನಿಗೆ ತಿಳಿಯುವುದೂ ಇಲ್ಲವೆಂದಿಲ್ಲ. ಪರಮಾತ್ಮ ಆತ್ಮ ಸಾಕ್ಷಿಗಳಲ್ಲಿಯೇ ಸಂಪೂರ್ಣವಾಗಿ ಎಲ್ಲವೂ ಅಡಕವಾಗಿರುತ್ತದೆ. ಈ ಕಾರಣದಿಂದಲೇ ಮುಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮನು ದೇಹವು ಸ್ವಭಾವ ಸಹಿತವಾಗಿಯೇ ಕರ್ಮವನ್ನು ಮಾಡುತ್ತಿರುತ್ತದೆ, ಪ್ರೋಗ್ರಾಮ್ಡ್. ಹಾಗೆಯೇ ಪುರುಷನು, ಆತ್ಮನು ಸ್ವಭಾವ ಸಹಿತವಾಗಿಯೇ ಕರ್ಮಗಳನ್ನು ಮಾಡುತ್ತಿರುತ್ತಾನೆ. ದಟ್ ಇಸ್ ಆಲ್ಸೋ ಪ್ರೋಗ್ರಾಮ್ಡ್. ಎರಡೂ ರೀತಿಯ ಪ್ರೋಗ್ರಾಮ್ಡ್ ಕರ್ಮಗಳೇ ನಡೀತಾ ಇರುತ್ತೆ. ಇದರೊಳಗೆ ಅವನು ಬುದ್ಧಿಯೋಗವನ್ನು ಉಪಯೋಗಿಸಿಕೊಂಡು ಕರ್ಮೇಂದ್ರಿಯಗಳು ತನ್ನ ಪಾಡಿಗೆ ತಾನು ಮಾಡುವ ಕರ್ಮವನ್ನು, ಸಂಪರ್ಕವನ್ನು ಕಡಿತಗೊಳಿಸಿ ಬುದ್ಧಿ ಮನಸ್ಸುಗಳನ್ನು ಯಾವನು ಆತ್ಮ ಪರಮಾತ್ಮನಲ್ಲಿ ನಿಲ್ಲಿಸುತ್ತಾನೆಯೋ ಅವನೇ ನಿಜವಾದ ಕರ್ಮವನ್ನು, ಕರ್ಮಯೋಗವನ್ನು, ಕರ್ಮದ ಪಥವನ್ನು ಮತ್ತು ಕರ್ಮದ ಫಲಗಳನ್ನು ತಿಳಿದವನಾಗುತ್ತಾನೆ. ಅವನೇ ವಿಶೇಷಜ್ಞ ಎನಿಸಿಕೊಳ್ಳುತ್ತಾನೆ, ವಿಶೇಷ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಇಲ್ಲವಾದರೆ ಸ್ವಭಾವಜನ್ಯವಾದ ಕರ್ಮೇಂದ್ರಿಯಗಳು ಮಾಡುತ್ತಿರುವ ಕರ್ಮಗಳಲ್ಲೇ ಉದ್ಯುಕ್ತನಾಗಿ ಕರ್ಮಬಂಧಕ್ಕೆ ಮತ್ತೆ ಮತ್ತೆ ಜನ್ಮವನ್ನು ತಾಳುತ್ತಾನೆ ಎಂಬುದಾಗಿ ಪರಮಾತ್ಮನು ಈ 3 ಶ್ಲೋಕಗಳಲ್ಲಿ ತಿಳಿಸುತ್ತಿದ್ದಾನೆ. ಆದರೆ 7ನೆಯ ಶ್ಲೋಕ, ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಮಸಕ್ತ ಸ ವಿಶಿಷ್ಯತೆ. ಯಾರಪ್ಪ ವಿಶೇಷವಾಗಿರುವಂಥ ವ್ಯಕ್ತಿ, ಇದರೊಳಗೆ ಯೋಗವನ್ನು ಮಾಡ್ತಾ ಇರುವಂಥವನ ವ್ಯಕ್ತಿ ಯಾರು, ಯೋಗಿಯಾಗಿರೋನು ಯಾರು, ಕರ್ಮಯೋಗಿಯಾಗಿರೋನು ಯಾರು ಎಂಬುದನ್ನು ವರ್ಣಿಸುತ್ತಾ, ಎಲೈ ಅರ್ಜುನ, ಯಾವನು ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ಆಸಕ್ತನಾಗಿ ಕರ್ಮೇಂದ್ರಿಯಗಳ ದ್ವಾರ, ಆಸಕ್ತಿ ಇಲ್ಲದಲೇ ಮಾಡೋ ಹಾಗಿಲ್ಲ ಯಾವ ಕರ್ಮವನ್ನು, ಕರ್ಮದಲ್ಲಿ ಆಸಕ್ತಿ ಇಟ್ಟು ಶ್ರದ್ಧೆಯಿಂದ ಮಾಡಬೇಕು, ಫಲದಲ್ಲಿ ಆಸಕ್ತಿ ಇಡಬಾರದು. ಫಲದಲ್ಲಿ ಆಸಕ್ತಿ ಇಡದಲೇ ಕರ್ಮದಲ್ಲಿ ಆಸಕ್ತಿ ಮತ್ತು ಶ್ರದ್ಧೆಗಳನ್ನಿಟ್ಟು ಕರ್ಮವನ್ನು ಮಾಡಬೇಕು. ಕರ್ಮೇಂದ್ರಿಯಗಳ ದ್ವಾರ ಕರ್ಮಯೋಗವನ್ನು ಆರಂಭಿಸುತ್ತಾನೆಯೋ ಅವನು ಮಿಥ್ಯಾಚಾರವನ್ನು ಅತಿಶಯಿಸುತ್ತಾನೆ, ದಾಟುತ್ತಾನೆ. ಮಿಥ್ಯಾಚಾರವನ್ನು ಸಂಪೂರ್ಣವಾಗಿ ತಡೆ ಹಿಡಿಯುತ್ತಾನೆ, ಮಿಥ್ಯಾಚಾರಿ ಆಗುವುದಿಲ್ಲ. ಈ ರೀತಿ ಮನಸ್ಸು ಬುದ್ಧಿಗಳನ್ನು ಯೋಗ ಪ್ರಕ್ರಿಯೆಗೆ ಒಳಪಡಿಸಬೇಕು. ಕರ್ಮೇಂದ್ರಿಯಗಳ ಕರ್ಮಗಳನ್ನು ಸಾಕ್ಷಿಯಾಗಿ ನೋಡುತ್ತಾ ಎಲ್ಲ ಕರ್ಮ ಫಲಗಳನ್ನು ಆತ್ಮ ಪರಮಾತ್ಮರಿಗಾಗಿ ತಾನು ಮಾಡುತ್ತಿರುವುದೆಂಬುದನ್ನು ಸದಾ ಪ್ರಜ್ಞಾವಂತನಾಗಿಯೇ ಮಾಡಬೇಕು. ಇದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ ಸೆಲ್ಫ್ ಕಾನ್ಷಿಯಸ್ ಅಂತ ಹೇಳ್ತೀವಿ. ಗಾಡ್ ಕಾನ್ಷಿಯಸ್, ಇಲ್ಲ ಸೆಲ್ಫ್ ಕಾನ್ಷಿಯಸ್, ಇಲ್ಲ ಕಾಸ್ಮಿಕ್ ಸೆಲ್ಫ್ ಕಾನ್ಷಿಯಸ್, ಮೂರಲ್ಲಿ ಯಾವುದಾದ್ರೂ ಸರಿ. ಸೆಲ್ಫ್ ಕಾನ್ಷಿಯಸ್ ಆಗಿ ಯಾರು ಮಾಡ್ತಾ ಇರ್ತಾನೋ ಅವನು ಆತ್ಮಸಾಕ್ಷಿಗೆ ತಕ್ಕಂತೆ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಅವನು ತಪ್ಪುಗಳನ್ನೇ ಮಾಡುವುದಿಲ್ಲ, ಅವನಿಗೆ ಕರ್ಮಬಂಧವೂ ಉಂಟಾಗುವುದಿಲ್ಲ. ಪಾಪವಾಗಲಿ ಪುಣ್ಯವಾಗಲಿ ಕರ್ಮಫಲಗಳು ಅವನನ್ನು ಮತ್ತೆ ಮತ್ತೆ ಬಂಧಿಸುವುದಿಲ್ಲ, ಜನ್ಮವನ್ನು ತಾಳುವ ಅವಶ್ಯಕತೆ ಬರುವುದಿಲ್ಲ.
ಇಂತಹ ಕರ್ಮವನ್ನು ಮಾಡುವುದರಿಂದ ಅವನಿಗೆ ಜ್ಞಾನೋದಯವಾಗಿ ಜ್ಞಾನ ಮಾರ್ಗದಲ್ಲಿಯೇ ಮುಂದುವರಿಯುತ್ತಾನೆ. ಶರೀರ ಯಾತ್ರೆಗೋಸ್ಕರವಾಗಿ ಕರ್ಮೇಂದ್ರಿಯಗಳು ತನ್ನ ಪಾಡಿಗೆ ತಾನು ಸ್ವಭಾವಜನ್ಯವಾಗಿಯೇ ಬೈ ಡಿಫಾಲ್ಟ್ ಪ್ರೋಗ್ರಾಮ್ಡ್ ರೀತಿಯಲ್ಲಿ ತನ್ನ ಕರ್ಮಗಳನ್ನು ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಈ ವ್ಯವಸ್ಥೆಯನ್ನೇ ಈ ರೀತಿ ರಚಿಸಿದ್ದೇನೆ. ವಿಶ್ವವ್ಯವಸ್ಥೆಯು ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಷ್ಟಿ ರೂಪದಲ್ಲಿಯೂ ತನ್ನ ಪಾಡಿಗೆ ತನ್ನ ಕರ್ಮಗಳನ್ನು ಶರೀರವು ನಡೆಸಿಕೊಂಡು ಹೋಗುತ್ತದೆ. ಇದರೊಳಗೆ ಆತ್ಮನು ಪ್ರಯಾಣವನ್ನು ಮಾಡುತ್ತಲೇ ಇರುತ್ತಾನೆ. ಹೀಗೆ ದೇಶ ಕಾಲಗಳನ್ನು ಮೀರಿಯವನು, ಕರ್ಮಫಲಗಳನ್ನು ಮೀರಿಯವನು ಅತಿಶಯವಾದ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಮಿಥ್ಯಾಚಾರವನ್ನು ಸಂಪೂರ್ಣವಾಗಿ ತಡೆಹಿಡಿಯುತ್ತಾನೆ, ನಿಷಿದ್ಧವನ್ನಾಗಿ ಮಾಡುತ್ತಾನೆ. ನಿಷಿದ್ಧ ಕರ್ಮಗಳಲ್ಲಿ ಮಿಥ್ಯಾಚಾರವಾಗುತ್ತದೆ. ಆದರೆ ಎಲೆ ಅರ್ಜುನ, ಯಾವನು ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ಆಸಕ್ತನಾಗಿ ಕರ್ಮೇಂದ್ರಿಯಗಳ ದ್ವಾರ ಕರ್ಮಯೋಗವನ್ನು ಆರಂಭಿಸುತ್ತಾನೆಯೋ ಅವನು ಮಿಥ್ಯಾಚಾರವನ್ನು ದಾಟುತ್ತಾನೆ, ಮೀರಿ ನಡೆದುಕೊಳ್ಳುತ್ತಾನೆ. ನೀನು ನಿತ್ಯ ಕರ್ಮವನ್ನು ಮಾಡು, ಏಕೆಂದರೆ ಅಕರ್ಮಕ್ಕಿಂತಲೂ ಕರ್ಮವು ಒಳ್ಳೆಯದು. ಕರ್ಮವನ್ನು ಮಾಡದೇ ಇರುವುದರಿಂದ ನಿನಗೆ ಜೀವನ ಯಾತ್ರೆಯೂ ಕೂಡ ನಡೆಯುವುದಿಲ್ಲ. ಜೀವನ ಯಾತ್ರೆ, ಶರೀರ ಯಾತ್ರೆ ಎರಡೂ ವ್ಯತ್ಯಾಸಗಳಿದೆ. ಜೀವನ ಯಾತ್ರೆಯೇ ಬೇರೆ, ಶರೀರ ಯಾತ್ರೆಯೇ ಬೇರೆ. ಎಲ್ಲರಿಗೂ ಇದು ಅನ್ವಯಿಸುತ್ತದೆ, ಸಕಲ ಜೀವರಾಶಿಗಳಿಗೂ ಅನ್ವಯಿಸುತ್ತದೆ. ಹೀಗೆ ಯಾತ್ರೆಯು ನಡೆಯಲೇಬೇಕು, ನಡೆದೇ ನಡೆಯುತ್ತದೆ. ಆದುದರಿಂದ ನೀನು ಕರ್ಮವನ್ನು ಮಾಡದೇ ಇರಕೂಡದು. ಹಾಗೆಂದು ಆಸಕ್ತನಾಗಿ ಶ್ರದ್ಧೆಯನ್ನು ಇಟ್ಟು ಕರ್ಮವನ್ನು ಮಾಡಬೇಕು. ಆಸಕ್ತಿ ಶ್ರದ್ಧೆ ಎರಡನ್ನೂ ಕಳೆದುಕೊಂಡು ಯಾವ ಕರ್ಮವನ್ನು ಮಾಡಬಾರದು. ಸ್ವಭಾವಜನ್ಯವಾಗಿಯೇ ಕರ್ಮೇಂದ್ರಿಯಗಳು ಕರ್ಮವನ್ನು ಮಾಡುತ್ತಿರುತ್ತದೆ. ಅದು ಮಿಥ್ಯಾಚಾರವಾದ ಕರ್ಮವಾಗದಂತೆ ನೋಡಿಕೊಳ್ಳುತ್ತಿರಬೇಕು. ಈ ರೀತಿಯ ಕಟ್ಟುಪಾಡುಗಳನ್ನು ಪರಮಾತ್ಮನು ಈ ವ್ಯವಸ್ಥೆಯೊಳಗೆ ಸ್ವಭಾವವಾಗಿಯೇ ಮಾಡಿಟ್ಟಿರುತ್ತಾನೆ. ಯಜ್ಞಕ್ಕಾಗಿ ಮಾಡಿದ ಕರ್ಮವನ್ನು ಬಿಟ್ಟರೆ ಬೇರೆ ಬೇರೆ ಕಡೆಯಲ್ಲಿ ಯಾವ ಜನರು ಕರ್ಮವನ್ನು ಮಾಡುತ್ತಾರೆಯೋ ಅವರೆಲ್ಲರೂ ಕರ್ಮಯೋಗವನ್ನು ಅನುಸರಿಸದೇ ಇರುವ ಕಾರಣದಿಂದ, ಅದು ಕರ್ಮಯೋಗವಾಗದೇ ಇರುವ ಕಾರಣದಿಂದ ಕೇವಲ ಕರ್ಮವಾಗಿ ಆ ಕರ್ಮವು ಫಲವನ್ನು ಕೊಟ್ಟು ಆ ಫಲದಿಂದ ಬಂಧಿಸಲ್ಪಡುತ್ತಾರೆ. ಹಾಗಿದ್ದರೆ ಯಜ್ಞಕರ್ಮವನ್ನೇ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನು. ಯಜ್ಞಕರ್ಮವೆಂದರೆ ಸಾಮಾನ್ಯವಾಗಿ ಎಲ್ಲ ಜನರು ಅರ್ಥ ಮಾಡಿಕೊಳ್ಳುವುದು ಎಲ್ಲ ರೀತಿಯ ವಿವರಣೆಗಳಲ್ಲಿಯೂ, ಎಲ್ಲ ರೀತಿಯ ವಿವರಣೆಯ ಶಾಲೆಗಳಲ್ಲಿಯೂ, ಅದ್ವೈತವಾಗಲಿ, ವಿಶಿಷ್ಟಾದ್ವೈತವಾಗಲಿ, ದ್ವೈತವಾಗಲಿ, ಹಲವಾರು ರೀತಿಯ ಮತಗಳಲ್ಲಿಯೂ ಧರ್ಮಗಳಲ್ಲಿಯೂ ಯಜ್ಞವೆಂದರೆ ಅರ್ಥ ಮಾಡಿಕೊಳ್ಳುವುದು ವೇದ ಉಪನಿಷತ್ ಕಾಲದಿಂದಲೂ ಬಂದಿರುವಂತಹ ಯಜ್ಞದ ಒಂದು ಪರಿಕಲ್ಪನೆ ಕೇವಲ ಅಗ್ನಿ ಕಾರ್ಯವಾಗಿಯೂ ಮತ್ತು ದ್ರವ್ಯ ಯಜ್ಞವಾಗಿಯೂ ಎಲ್ಲರ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ಯಜ್ಞ ಪದವನ್ನು ಪರಮಾತ್ಮನು ಇಲ್ಲಿ ಉಪಯೋಗಿಸುತ್ತಿರುವುದು ಕರ್ಮರೂಪವಾಗಿರುವ ಯಜ್ಞವೆಂಬುದಾಗಿ ಅಲ್ಲ. ಅದು ಜ್ಞಾನರೂಪವಾಗಿರುವ ಯಜ್ಞವೂ ಹೌದು, ಕರ್ಮರೂಪವಾಗಿರುವ ಯಜ್ಞವೂ ಹೌದು. ಮತ್ತು ಯಜ್ಞದ ಮೂಲ ವಿವರಣೆಯೇ ಬೇರೆಯಾಗಿದೆ. ಏನೆಂದರೆ, ಯಾವ ಕರ್ಮಗಳು ಆತ್ಮನಿಗಾಗಿ, ಪರಮಾತ್ಮನಿಗಾಗಿ, ಪರಾರ್ಥಕ್ಕಾಗಿ ಮಾಡಲ್ಪಡುತ್ತದೆಯೋ ಆ ಕರ್ಮಗಳು ಯಜ್ಞವೆಂದೆನಿಸಿಕೊಳ್ಳುತ್ತದೆ. ಪರಾರ್ಥವೂ ಇಲ್ಲ, ಆತ್ಮನಿಗಾಗಿಯೂ ಅಲ್ಲ, ಪರಮಾತ್ಮನಿಗಾಗಿಯೂ ಅಲ್ಲ, ಪರಮಾರ್ಥಕ್ಕೂ ಅಲ್ಲ, ಸ್ವಾರ್ಥಕ್ಕಾಗಿ ಮಾಡುವ ಎಲ್ಲ ಕರ್ಮಗಳು ಯಜ್ಞವೆಂದೆನಿಸಿಕೊಳ್ಳುವುದಿಲ್ಲ. ಕೇವಲ ಕರ್ಮವಾಗಿಯೇ ಇರುತ್ತದೆ, ಫಲಗಳನ್ನು ಕೊಡುತ್ತದೆ. ಯಾವುದು ಪರಾರ್ಥಕ್ಕಾಗಿ, ಪರಮಾತ್ಮನಿಗಾಗಿ, ಪರಮಾರ್ಥಕ್ಕಾಗಿ ಅಥವಾ ಪರಾರ್ಥಕ್ಕಾಗಿ ಕರ್ಮಗಳು ಮಾಡಲ್ಪಡುತ್ತದೆಯೋ ಅದು ಯಜ್ಞವೆನಿಸಿಕೊಳ್ಳುತ್ತದೆ. ಮತ್ತು ಆ ಯಜ್ಞ ಕರ್ಮಗಳಿಗೆ ಯಾವುದೇ ಫಲಗಳು ಉಂಟಾಗುವುದಿಲ್ಲ. ಉಂಟಾಗುವ ಫಲಗಳೆಲ್ಲವೂ ಆತ್ಮ ಪರಮಾತ್ಮನಿಗೆ ತಲುಪುತ್ತಿರುವುದಾದ್ದರಿಂದ
ಅವನಿಗೆ ಪುಣ್ಯವೆಂಬ ನಿಧಿಯು ಅತಿಶಯವಾಗಿ ಅಧಿಕವಾಗುತ್ತಾ ಹೋಗುತ್ತಿರುತ್ತದೆ. ಈ ರೀತಿಯ ಕರ್ಮವನ್ನು ಪ್ರತಿಯೊಂದು ಜೀವಿಯೂ ಮಾಡುವಂತೆ ವ್ಯವಸ್ಥೆಯನ್ನೇ ರಚಿಸಿದ್ದೇನೆ. ಆದ ಕಾರಣದಿಂದಲೇ ಪ್ರತಿಯೊಂದು ಪ್ರಾಣಿಯೂ ನನ್ನ ಕಡೆಗೆ ಬರುತ್ತಿರುತ್ತಾರೆ. ಯಾವ ಪ್ರಾಣಿಯೇ ಆಗಲಿ, ಯಾವ ಮನುಷ್ಯನೇ ಆಗಲಿ, ದೇವತೆಯೇ ಆಗಲಿ, ಈ ಒಂದು ಕರ್ಮಪಥವನ್ನು ಶ್ರದ್ಧಾ ಭಕ್ತಿಗಳಿಂದ ಯಾರು ಮಾಡುವುದಿಲ್ಲವೋ, ಆಸಕ್ತಿಯಿಂದ ಯಾರು ಮಾಡುವುದಿಲ್ಲವೋ ಅವರುಗಳು ಮಿಥ್ಯಾಚಾರಿ ಎನಿಸಿಕೊಂಡು ಸ್ವಾರ್ಥಕ್ಕಾಗಿ ಎಲ್ಲ ಕರ್ಮಗಳನ್ನು ಮಾಡುವುದರಿಂದ ಯಜ್ಞ ಕರ್ಮವಲ್ಲದೆ ಫಲಗಳನ್ನು ಪಡೆಯುತ್ತಾ ಬಂಧನಕ್ಕೊಳಪಡುತ್ತಾರೆ. ಸಾವಿನ ನಂತರದಲ್ಲೂ ಈ ಲೋಕಗಳಲ್ಲಿಯೇ ದೇಹಾಂತರ ಪ್ರಾಪ್ತಿಯನ್ನು ಹೊಂದುತ್ತಲೇ ಇರುತ್ತಾರೆ. ಹೀಗೆ ಪುನರ್ಜನ್ಮಗಳು ಉಂಟಾಗುತ್ತಲೇ ಇರುತ್ತದೆ. ಯಾರು ಸರಿಯಾದ ರೀತಿಯಲ್ಲಿ ಈ ವ್ಯವಸ್ಥಾತ್ಮಕವಾಗಿ ಉಂಟಾಗಿರುವಂತಹ ಕರ್ಮಗಳನ್ನು ಮಾಡುತ್ತಾರೆಯೋ ಅವರು ವಿಶೇಷನೆನಿಸಿಕೊಳ್ಳುತ್ತಾನೆ. ಅವನು ಯೋಗ ಕರ್ಮವನ್ನು ಮಾಡುವವನಾಗುತ್ತಾನೆ ಮತ್ತು ಅವನು ಯಜ್ಞ ಕರ್ಮದ ಬಗ್ಗೆ ಸಂಪೂರ್ಣವಾದ ಅವನಿಗೆ ಜ್ಞಾನ ಉಂಟಾಗುತ್ತದೆ. ಹೀಗೆ ಯಜ್ಞ ಕರ್ಮಗಳನ್ನೇ ತನ್ನ ಕರ್ಮಗಳಲ್ಲಿ ಅಳವಡಿಸಿಕೊಂಡು ಅವನು ಊರ್ಧ್ವ ಲೋಕಗಳಿಗೆ ಹೋಗುತ್ತಾನೆ, ಪುಣ್ಯ ಸಂಪಾದನೆಯನ್ನು ಮಾಡುತ್ತಾನೆ, ಧರ್ಮದ ಪಥದಲ್ಲಿಯೇ ಇರುತ್ತಾನೆ ಎಂಬುದಾಗಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಪರಮಾತ್ಮನು ಬಿಚ್ಚಿಡುತ್ತಿದ್ದಾನೆ. ಈ ರೀತಿಯ ವ್ಯವಸ್ಥೆ ಎಲ್ಲ ದೇವತೆಗಳಿಗೂ ಅನ್ವಯವಾಗುತ್ತದೆ. ಆ ಧರ್ಮ, ಈ ಧರ್ಮ, ಆ ಜನಾಂಗ, ಈ ಜನಾಂಗ, ಅವರವರ ದೇವರು ಎಂಬುದಾಗಿ ಇಲ್ಲಿ ಭೇದಗಳನ್ನು ಪರಮಾತ್ಮನು ಹೇಳುತ್ತಲೇ ಇಲ್ಲ. ಎಲ್ಲವೂ ವಿಶ್ವ ವ್ಯವಸ್ಥೆಯೊಳಗೆ ಪ್ರತಿಯೊಂದು ಒಂದೊಂದು ಅಂಗವಾಗಿ ತಮ್ಮ ತಮ್ಮ ವ್ಯವಸ್ಥೆಗಳು ನಡೆದುಕೊಂಡು ಹೋಗುತ್ತಿದೆ. ಆಯಾಯ ವ್ಯವಸ್ಥೆಗಳಲ್ಲಿ ಸ್ವಾರ್ಥವಾಗಿ ನಡೆದುಕೊಂಡು ಹೋದರೆ, ಸ್ವಾರ್ಥವೆಂದರೆ ಒಬ್ಬ ವ್ಯಕ್ತಿಗಾಗಿ ಮಾತ್ರವಲ್ಲ, ತನ್ನ ಕುಟುಂಬಕ್ಕಾಗಿ, ತನ್ನ ಜನಾಂಗಕ್ಕಾಗಿ, ಇಲ್ಲ ತನ್ನ ದೇಶಕ್ಕಾಗಿ, ಈ ರೀತಿ ಎಲ್ಲವೂ ಸ್ವಾರ್ಥ ಹಿತದಿಂದ ಕೂಡಿಕೊಂಡಿದ್ದರೆ ಅಂತಹ ಸಂಸ್ಥೆಗಳಾಗಲಿ ಸಮಾಜವಾಗಲಿ ಸರಿಯಾದ ಕರ್ಮಗಳನ್ನು ಮಾಡುತ್ತಿರುವುದಾಗಿ ಅರ್ಥ ಬರುವುದಿಲ್ಲ. ಅವರು ಮಾಡುತ್ತಿರುವ ಕರ್ಮಗಳೆಲ್ಲವೂ ಫಲವನ್ನು ಕೊಡುತ್ತದೆ. ಆ ಫಲಗಳಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ. ಮತ್ತೆ ಮತ್ತೆ ಜನ್ಮವನ್ನು ತಾಳಬೇಕಾಗುತ್ತದೆ. ವಿಶೇಷವಾಗಿ ಯಾರು ಯಜ್ಞ ಕರ್ಮಗಳನ್ನೇ ಮಾಡುತ್ತಾರೆಯೋ, ಸ್ವಾರ್ಥಕ್ಕಾಗಿ ಒಂದು ಕರ್ಮವನ್ನು ಮಾಡುವುದಿಲ್ಲವೋ, ಪರಾರ್ಥಕ್ಕಾಗಿ ಮಾಡುತ್ತಾರೆ, ಪರಮಾರ್ಥಕ್ಕಾಗಿ ಮಾಡುತ್ತಾರೆ, ಪರಮಾತ್ಮನಿಗಾಗಿ ಮಾಡುತ್ತಾರೆ, ಇಲ್ಲ ಆತ್ಮನಿಗಾಗಿ ಮಾಡುತ್ತಾರೆ. ಆತ್ಮನಿಗಾಗಿ ಮಾಡುವುದು ಸ್ವಾರ್ಥ ಕರ್ಮವಾಗುವುದಿಲ್ಲ. ನಾನು ನನ್ನದು ಎಂಬುದಕ್ಕಾಗಿ ಮಾಡುವವನು ಸ್ವಾರ್ಥ ಕರ್ಮವನ್ನು ಮಾಡುತ್ತಿರುತ್ತಾನೆ. ನಾನು ಎಂಬುದಿಲ್ಲ, ಆತ್ಮವೆಂಬುದು ಮಾತ್ರ. ನಾನೇ ಆತ್ಮ, ಅಹಂ ಬ್ರಹ್ಮಾಸ್ಮಿ ಎಂಬ ಭಾವದಿಂದ ಯಾರು ನಡೆದುಕೊಳ್ಳುತ್ತಾನೆಯೋ ಅವನು ಸ್ವಾರ್ಥ ಕರ್ಮವನ್ನು ಮಾಡುವುದಿಲ್ಲ, ಪರಾರ್ಥ ಕರ್ಮವನ್ನೇ ಮಾಡುತ್ತಿರುತ್ತಾನೆ. ಏಕೆಂದರೆ ದೇಹಕ್ಕಿಂತ ಭಿನ್ನವಾಗಿ ತನ್ನನ್ನು ತಾನು ನೋಡಿಕೊಳ್ಳುತ್ತಿರುತ್ತಾನೆ. ಸದಾಕಾಲದಲ್ಲಿಯೂ ಆತ್ಮಭಾವದಲ್ಲಿಯೇ ಇರುತ್ತಾನೆ, ದೇಹಭಾವದಲ್ಲಿ ಇರುವುದಿಲ್ಲ. ಹಾಗಾಗಿ ಎಲ್ಲವೂ ಯಜ್ಞ ಕರ್ಮಗಳಾಗಿ ಪರಿಣಮಿಸಿ ಬಿಡುತ್ತದೆ. ಈ ರೀತಿಯ ಯಜ್ಞ ಕರ್ಮಗಳು ಮತ್ತು ಯಜ್ಞದ ಆಧಾರದ ಮೇಲೆ ಈ ವ್ಯವಸ್ಥೆಯು ನಡೆಯುತ್ತಲಿದೆ. ಅನಾದಿ ಕಾಲದಿಂದಲೂ 4-6 ಯುಗಗಳಿಂದಲೂ ಈ ರೀತಿಯೇ ನಡೆದುಕೊಂಡು ಬಂದಿದೆ. ಇವುಗಳೆಲ್ಲವನ್ನೂ ನಾನು ಬಲ್ಲೆ. ಹಿಂದಿನ ಜನ್ಮಗಳೆಲ್ಲವನ್ನೂ, ಮುಂದಿನ ಜನ್ಮಗಳೆಲ್ಲವನ್ನೂ, ತ್ರಿಕಾಲ ಜ್ಞಾನವನ್ನು ನಾನು ಹೊಂದಿದ್ದೇನೆ ಎಂಬುದಾಗಿ ವಿಶ್ವದ ಸೃಷ್ಟಿಕರ್ತನಾಗಿ ನಾನು ಈ ವ್ಯವಸ್ಥೆಯನ್ನು ವರ್ಣಿಸುತ್ತಿದ್ದೇನೆ ಎಂದು ಶ್ರೀಕೃಷ್ಣನು ಮಹಾವಿಷ್ಣುವಿನ ಭಾವದಿಂದ ವ್ಯವಸ್ಥೆಯ ಬಗ್ಗೆ ನಮಗೆ ಜ್ಞಾನವನ್ನು, ವಿವರಣೆಯನ್ನು ಕೊಡುತ್ತಿದ್ದಾನೆ. ಯಜ್ಞಕ್ಕಾಗಿ ಮಾಡಿದ ಕರ್ಮವನ್ನು ಬಿಟ್ಟರೆ ಬೇರೆ ಎಲ್ಲ ರೀತಿಯ ಕರ್ಮಗಳಲ್ಲಿ ಜನರು ಬಂಧಿಸಲ್ಪಡುತ್ತಾರೆ. ಆದುದರಿಂದ ಎಲೈ ಅರ್ಜುನ, ಅದಕ್ಕೋಸ್ಕರವಾಗಿ ಆಸಕ್ತಿಯಿಂದಲೂ ಶ್ರದ್ಧೆಯಿಂದಲೂ ಮತ್ತು ಕರ್ಮ ಫಲಗಳಿಂದ ಮುಕ್ತನಾಗಿ ಕರ್ಮವನ್ನು ಸರಿಯಾಗಿ ಮಾಡು. ಇದೇ ಕರ್ಮಯೋಗದ
ಮೂಲ ಸಿದ್ಧಾಂತ ಎಂಬುದಾಗಿ ಹೇಳಿ ದೇವತೆಗಳಿಂದಲೂ ಆರಂಭವಾಗಿರುವ ಈ ವ್ಯವಸ್ಥೆಯ ಬಗ್ಗೆ ಮುಂದಿನ ಶ್ಲೋಕಗಳಲ್ಲಿ ಪರಮಾತ್ಮನು ವರ್ಣಿಸುತ್ತಿದ್ದಾನೆ. ಪ್ರಜಾಪತಿಯು ಯಜ್ಞಗಳೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ ಈ ರೀತಿ ಹೇಳಿದನು: ಈ ಒಂದು ಯಜ್ಞಗಳಿಂದ ನೀವು ವೃದ್ಧಿಯನ್ನು ಅಭಿವೃದ್ಧಿಯನ್ನು ಹೊಂದಿರಿ ಮತ್ತು ಶರೀರ ಯಾತ್ರೆಯು, ಜೀವನ ಯಾತ್ರೆಯು, ಆತ್ಮನ ಯಾತ್ರೆಯು ನಿಮಗೆ ಸಮೃದ್ಧಿಯನ್ನು ಕೊಡಲಿ, ಶ್ರೇಯಸ್ ಉಂಟಾಗಲಿ, ಇದು ನಿಮಗೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಆಗಲಿ, ಕಾಮಧೇನುವಾಗಲಿ ಎಂಬುದಾಗಿ ಹರಸಿ ಪ್ರಜಾಪತಿ ಬ್ರಹ್ಮನು ಈ ರೀತಿ ಯಜ್ಞಗಳ ಜೊತೆಯಲ್ಲಿ ಪ್ರಜೆಗಳನ್ನು, ಜೀವರಾಶಿಗಳನ್ನು ಸೃಷ್ಟಿಸಿದ್ದಾನೆ. ನೋಡಿ, ವಿಶ್ವವ್ಯವಸ್ಥೆಯ ಮೂಲ ಸೃಷ್ಟಿ ಯಾವ ರೀತಿಯಾಯಿತು ಎಂಬುದನ್ನು ಈ ಶ್ಲೋಕದಲ್ಲಿ ಪರಮಾತ್ಮನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತಾನೆ. ಈ ಯಜ್ಞದ್ವಾರ, ನಾನು ಹೇಳಿದಂತೆ ಯಜ್ಞವೆಂದರೆ ಪರಾರ್ಥ, ಪರಮಾರ್ಥ, ಪುರುಷಾರ್ಥ ಅಥವಾ ಪರಮಾತ್ಮ ಸಂಬಂಧವಾದದ್ದು. ಅಂತಹ ಕರ್ಮಗಳು ಮಾತ್ರ ಯಜ್ಞವೆಂದೆನಿಸಿಕೊಳ್ಳುತ್ತದೆ. ಸ್ವಾರ್ಥಕ್ಕಾಗಿ ಮಾಡುವುದಾಗಲಿ ಮಿಕ್ಕ ಯಾವ ರೀತಿಯ ಕರ್ಮಗಳಾಗಲಿ ಯಜ್ಞವೆಂದೆನಿಸಿಕೊಳ್ಳುವುದಿಲ್ಲ. ಈ ಒಂದು ಯಜ್ಞದ ಅರ್ಥದ ವಿವರಣೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ನೀವು ಈ ಯಜ್ಞದ್ವಾರ ದೇವತೆಗಳನ್ನು ಸಂತೋಷಗೊಳಿಸಿರಿ, ತುಷ್ಟಿಪಡಿಸಿರಿ. ಆ ದೇವತೆಗಳು ನಿಮ್ಮನ್ನು ಸದಾಕಾಲ ಪೋಷಿಸುತ್ತಾರೆ. ಹೀಗೆ ಪರಸ್ಪರರಾಗಿ ದೇವತೆಗಳು, ಮಾನವಾದಿ ಸಕಲ ಜೀವರಾಶಿಗಳು ಒಬ್ಬರಿಗೊಬ್ಬರು ಶ್ರೇಯಸ್ಸನ್ನು ಮಾಡುತ್ತಾ, ಶ್ರೇಯಸ್ಸನ್ನು ಹೊಂದುತ್ತಾ, ಊರ್ಧ್ವಲೋಕಗಳಿಗೆ ಬರುತ್ತಾ ಸಿದ್ಧಿಗಳನ್ನು ಪಡೆದುಕೊಳ್ಳಿರಿ ಎಂಬುದಾಗಿ ಪ್ರಜಾಪತಿ ಬ್ರಹ್ಮನು ಹೇಳಿದನೆಂಬುದು ಈ ಶ್ಲೋಕದಿಂದ ತಿಳಿದುಬರುತ್ತದೆ. ಈ ರೀತಿಯ ಸೃಷ್ಟಿಯ ರಹಸ್ಯವನ್ನು, ಸೃಷ್ಟಿಯ ಮರ್ಮಗಳನ್ನು, ಅನಂತ ಕಾಲದಿಂದಲೂ ನಡೆಯುತ್ತಿರುವ ಈ ಸೃಷ್ಟಿಯ ವಿಷಯಗಳನ್ನು ಪರಮಾತ್ಮನು ಈ 10 ಶ್ಲೋಕಗಳಲ್ಲಿ ತಿಳಿಸುತ್ತಾ ವಿಶ್ವ ವ್ಯವಸ್ಥೆಯನ್ನೇ ವರ್ಣಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ. ಶ್ರೀಕೃಷ್ಣಾರ್ಪಣಮಸ್ತು.